ನಮಸ್ಕಾರ ಕಣ್ರಪ್ಪ ಎಲ್ರಿಗೂ. ನೋಡಿ ಸ್ವಾಮಿ, ಇಲ್ಲಿ ಈ ಕಡೆ ಕಾಣ್ತಾ ಇರೋದು ಹೊಸಗಿರೋ ಗದ್ದೆ ಬೇರೆ ಅವ್ರದ್ದು. ಈ ಹಿಂದ್ಗಡೆ ಕಾಣ್ತದಲ್ಲ ಸ್ವಾಮಿ, ಇದು ನಮ್ಮ ಜಮೀನು. ಇಲ್ಲಿ ಹಿಂದ್ಗಡೆ ಏನೋ ಆ ಗದ್ದೆಗೂ ಈ ಗದ್ದೆಗೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಮ್ಮ ಗದ್ದೆಲ್ಲ ಹಸಿರು ಮಾರು ಬಿದ್ದುಬಿಟ್ಟು ಎಲ್ಲ ಕೆಬ್ಬಟ ಮಾರು ಬೆಳು ಮಾರು ಎಲ್ಲ ಫುಲ್ಲು ಸಿಕ್ಕಾಬಿಟ್ಟ ಗದ್ದೆಲ್ಲ ಕೆಂಚ್ಕೊಬಿಟ್ಟದ ಸ್ವಾಮಿ. ಉಪ್ಪು ಎರ್ಚಿನಿ, ಎಲ್ಲ ಥರನೂ ಕಳೆನೂ ಕಿತ್ತೀನಿ, ಎಲ್ಲನೂ ಮಾಡೀನಿ, ಆದರೂ ಕೆಬ್ಬಟ ಮಾರು ಬಿದ್ದುಬಿಟ್ಟದೆ. ಒಂದು ವಾರದಿಂದ ಕಳೆ ಔಷಧಿ ಹೊಡೆದಿದ್ವಿ, ಕಳೆಲ್ಲ ಸತ್ತೋಯ್ತು. ಆದರೆ ಗದ್ದೆಲ್ಲ ಈಗ ಮಾರು ಬಂದು ಕೆಂಚಾಗೋಗದೆ. ಈಗ ಆಗಕ್ಕೆ ಕಾರಣ ಏನಂತಂದ್ರೆ, ನಾನು ವರ್ಷನೂ ಗದ್ದೆಗೆ ಪಾತಿ ಮಾಡಿ ಒಟ್ಟನೆ ಮಾಡಿ ಪೈರು ಕೀಳಿಸಿ ನಾಟಿ ಆಡಿಸ್ತೀನಿ. ಆಗ ಒಂದು ಚೂರು ಏನೂ ಐತಿರಲಿಲ್ಲ. ಅದು ತಕ್ಕಂತೆ ನೀವು ಉಪ್ಪು ಗೊಬ್ಬರ ನೀರು ಹೈಸ್ಕೊಂಡಮ್ಮ ಚೆನ್ನಾಗಿತ್ತು ಸ್ವಾಮಿ. ಈ ಸತಿ 7 ಮಾತು ಕೊಳ್ಕೊಂಡಮ್ಮ ಬಿತ್ತನೆ ಮಾಡ್ದು ಗದ್ದೆನ ಸರಿಯಾಗಿ ಇದು ಮಾಡಲಿಲ್ಲ ಎಲ್ಲ ಸ್ವಾಮಿ. ಏನಾಗ್ಬಿಟ್ಟದಂದ್ರೆ ಗದ್ದೆಲ್ಲ ಕೆಬ್ಬಟ ಮಾರು ಕೆಂಚ್ಗಾಗ್ಬಿಟ್ಟು ಗದ್ದೆಲ್ಲ ಇದಾಗ್ಬಿಟ್ಟದ ಸ್ವಾಮಿ. ಮನ್ಸಿಗೆ ಭಾಳ ಬೇಜಾರೈತದ. ಯಾಕಂದ್ರೆ ವರ್ಷ ನಾವು ಇದರಲ್ಲಿ ಅನ್ನಕ್ಕೆ ವರ್ಷ ಪೂರ್ತಿ ಉಣ್ಣಕ್ಕೆ ಅನ್ನಕ್ಕೆ ದಾರ ಮಾಡ್ಕೊತೀವಿ. ಈ ಸತಿ ನನ್ನ ಪ್ರಕಾರ ಈ ಸತಿ ಏನೂ ಆಗೋದು ಕಾಣೆ ಎಂದಾಗದ. ಈ ಸತಿ ಹೋಗಿ ಅವ ಗೊಬ್ಬರದಂಗಡಿ ಹೇಳ್ಕೊಂಡು ಔಷಧಿವಣ್ಣ ಇದ್ರ ಕಾಬಿಡ್ದ ಕಣ ಅಂತ ಅವನ್ನ ಯಾವುದೋ ಒಂದು ಔಷಧಿ ಕೊಟ್ಟಣ. ಅದನ್ನ ಮುಂದೆ ತೋರಿಸ್ತೀನಿ ಯಾವ ಔಷಧಿ ಅಂತ. ಆದರೂ ಸ್ವಾಮಿ ನಿಜವಾಗ್ಲೂ ರೈತರ ಜೀವನ ಹೆಂಗದ ಅಂತಂದ್ರೆ, ಇವತ್ತೊಂದು ದಿವಸ ಭೂಮಿ ತಾಯಿ ನಮ್ಗೆ ಬದುಕುರ ಒಂದ್ಸರಿ ಕೊಡಲಾರ್ದಷ್ಟು ದೊಡ್ಡ ಭಾಗ್ಯ ಕೊಡ್ತಾಳೆ, ಇಲ್ಲಾಂದ್ರೆ ಕೈ ಬಿಟ್ಬಿಡ್ತಾಳೆ ಸ್ವಾಮಿ. ನನ್ನ ಗದ್ದೆಲ್ಲ ಹಾಳಾಗೋಯ್ತು. ಈಗ ಒಂದು ನಿಮ್ಮ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ಸ್ವಾಮಿ, ಇಂಥ ಪರಿಸ್ಥಿತಿಗಳ ಸಂದರ್ಭದಲ್ಲಿ ನೀವು ಸಲಹೆ ಸೂಚನೆಗಳು ಕೊಟ್ಟರೆ ಹಿರಿಯ ರೈತರುಗಳು ಇರ್ತಾರಲ್ಲ ಅಂಥವ್ರು, ನಾವು ಅದನ್ನು ಮುಂದೆ ತಿದ್ಕ ಪಾಲಿಸ್ಕೊತೀವಿ ಸ್ವಾಮಿ. ಯಾವುದೋ ಔಷಧಿ ಕೊಟ್ಟರೆ ಅದನ್ನು ಹೋಗಿ ಈಗ ಕಲಿಸ್ಬಿಟ್ಟು ಹೊಡೆದೀನಿ ಸ್ವಾಮಿ. ಎಲ್ಲರೂ ರೈತರಿಗೆಲ್ಲ ಒಳ್ಳೇದಲ್ಲಿ ಕಪ್ಪು ಭೂಮಿ ತಾಯಿ ಯಾರು ರೈತರು ಒಟ್ಟರಿಸ್ಬಿಡಕ್ಕ ನಮ್ಮವೇ ಒಟ್ಟರಿಸ್ಬಿಡ. ನನ್ನ ಗದ್ದೆ ನೋಡ್ರೆ ಒಟ್ಟೆ ಕಿತ್ಕ ಬತ್ತಕ್ಕ ಸ್ವಾಮಿ. ನಮ್ಮ ಎಳಂದೂರಿಗೆ ಹೋಗಿ ನೋಡೋಣ, ಈ ಥರ ಕಾಬಿಟ್ಟದ ಗದ್ದೆಲ್ಲವು ಕೆಬ್ಬಟ ಮಾರು ಬೆಳು ಮಾರು ಮತ್ತು ಎಲ್ಲ ಫುಲ್ ಗದ್ದೆಲ್ಲ ಕೆಂಚ್ಕೊಬಿಟ್ಟದ ಕಣ ಅಂತಂದು. ಅದಕ್ಕೆ ಒಣ್ಣ ಅದು ಯಾವುದೋ ಒಂದು ಈ ಔಷಧಿ ಕೊಟ್ಟಣ, ಹೊಡಿತಮ್ಮಯ್ಯ ಇದ್ರಕಬೇಡ ಏನು ಹೋಗಲ್ಲ ಒಳ್ಳೇದೈತ ಅಂತ ಕೊಟ್ಟಣ. ಈ ಔಷಧಿನ ಈಗ 5 ಜಗ್ ನೀರಿಗೆ ಅರ್ಧ ಎಕರೆಗೆ ಅಷ್ಟು ಕೊಟ್ಟಣ. ಇದನ್ನು ಹಾಕಿ ಇದನ್ನು ಸಿಂಪಡಣೆ ಮಾಡ್ತೀನಿ ಸ್ವಾಮಿ. ನನಗೆ ನಿಮ್ಗೆ ಹೇಳ್ಕರಂತ ವ್ಯವಸ್ಥೆ ಯಾಕೆ ಹೇಳ್ಕೊತಾವಣಿ ನಿಮ್ಗೆ ಅಂತಂದ್ರೆ ಸ್ವಾಮಿ, ಈಗ ನಾವು ಒಬ್ಬರು ಗೊತ್ತಿರೋ ತಿಳ್ಕೊಬೇಕು ಹೊರತು ಹಂಗೆ ಮಾಡೋಕ್ಕಾಗಲ್ಲ. ನಾ ಕೆಲವು ಸಂದರ್ಭಗಳಲ್ಲಿ ಒಬ್ಬರು ಮಾತು ಕೇಳ್ಬೇಕಂತ, ಇನ್ನೊಂದು ಸಂದರ್ಭದಲ್ಲಿ ಕೆಲವ್ರು ಮಾತು ಕೇಳಲೇಬಾರ್ದು. ಕೆಲವ್ರ ಮಾತು ಕೇಳ್ಕೊಂಡಮ್ಮ ಈ ಸತಿ ಬಿತ್ತನೆ ಮಾಡ್ದು ಗದ್ದೆನ ಮಟ್ಟಗೆ ಇದು ಮಾಡಲಿಲ್ಲ, ಎಡವಟ್ಟಾಗೋಯ್ತು. ಆ ಜೊತೆಗೆ ಅವನ್ನ ಯಾವುದೋ ಒಂದು ನ್ಯಾನೋ ಯೂರಿಯಾ ಔಷಧಿ ಅಂತ ಕೊಟ್ಟಣ. ಇದು ಒಂದು ಮುಕ್ಟ ಏನೋ ಇದಕ್ಕೊಂದು ಡಬ್ಬಕ್ಕೆ 2-3 ಮುಕ್ಟ ಪವರ್ ಇದ್ದಂತ. ಇದಕ್ಕೆ ಏನೋ ಮಣ್ಣು ಪೋಷಕಾಂಶ ಹಾಳಾಗಲಕ್ಕತ್ತಮ್ಮಯ್ಯ, ಇದನ್ನು ಸ್ಪ್ರೇ ಮಾಡಪ್ಪ, ಇನ್ನೊಂದು 15-20 ದಿನ ಬಿಟ್ಕೊಂಡು ಔಷಧಿ ಹೊಡೆದ ಮೇಲೆ ಅಂತ ಹೇಳೋಣ. ಔಷಧಿ ಹೊಡೆತೀನಿ. ಯಾರ್ಯಾರು ರೈತರುಗಳು ಅವ್ರ ರೋಗಗಳು ಏನಂತ ನಮ್ಗೆ ನಿಜಲ್ವೋ ನಮ್ಮಪ್ಪ ಆಗಿನ ಕಾಲದಲ್ಲಿ ಅಯ್ಯೋ ಮಾರು ಬಿದ್ದು ಬಿಡ್ತು ಕಪ್ಪೋ, ಅಯ್ಯೋ ಈ ಸತಿ ಎಲ್ಲ ಹೊಂಟಿತ್ತು ಕಪ್ಪೋ ಅಂದಾಗ ನಮ್ಗೇನು ತಲೆ ಕೆಡ್ಸ್ಕೊತಿರಲ್ಲ. ಜವಾಬ್ದಾರಿ ನಮ್ಮ ಮೇಲೆ ಬಂದಾಗ ಈಗ ಅದರ ಬೆಲೆ ಏನಂತ ಗೊತ್ತಾಯ್ತದೆ. ಭೂಮಿ ತಾಯಿ ಎಷ್ಟು ಕೊಟ್ಟಲ್ಲ ಬಿಡಿ ಸ್ವಾಮಿ. ನಮ್ಮ ತಪ್ಪು ಇಷ್ಟು ಅಂತಂದ್ಮೇಲೆ ನಮ್ಮ ಪಾಲಕ್ಕೆ ಬಂದು ಪಂಚಾಮೃತ ಒಂದೊಂದು ಅಕ್ಕಿ ಆ ಕಾಳಿನಳು ತಿನ್ನೋರ ಹೆಸರು ಬರ್ತದಂತಾರಲ್ಲ. ಹಾಗಾಗಿ ಈ ಸತಿ ನಮ್ಗೆ ಋಣಿಲ್ಲ. ಮುಂದಿನ ಸತಿಗೆ ಸತಿ ಭೂಮಿ ತಾಯಿ ಕಿತ್ಕೊಂಡ್ರು ಮುಂದಿನ ಸತಿ ಕೊಡ್ತಾಳೆ ತಾಯಿ ನಮ್ಮವ. ಬಿಡು ಆಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಇದನ್ನ ಯಾವುದೇ ಈಗ ಪೌಡ್ರನ್ನ ಮಿಕ್ಸ್ ಮಾಡ್ತೀನಿ ಸ್ವಾಮಿ.